ಟಿವಿಯ ವೀಕ್ಷಕರೇ, ಕನ್ನಡವನ್ನು ಉಸಿರಾಗಿಸ್ಕೊಂಡು ಕನ್ನಡ ನೆಲವನ್ನು ತನ್ನ ಕರ್ಮಭೂಮಿಯಾಗಿಸ್ಕೊಂಡು ಇವತ್ತುವರೆಗೂ ಸ್ವತಃ ಸಾರಥಿಯಾಗಿ ಸೇವೆ ಮಾಡ್ತಾರೆ. ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ನಮ್ಮ ನೆಚ್ಚಿನ ಆಟೋರಾಜ್ ಅವರು ಇದ್ದಾರೆ. ನನಗಿಂತ ಅವರು ಮಾತಾಡುವಂಥ ಮಾತುಗಳು ನಿಮಗೆ ಬಹಳ ಆಸ್ವಾದ ಅನಿಸುತ್ತೆ. ಬನ್ನಿ ಅವ್ರನ್ನೇ ಮಾತಾಡಿಸಿ ವಿಷಯ ತಿಳಿಸ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ತೆ. ಎಲ್ಲ ನಾಗರಿಕರಿಗೆ ಈ ನಿಮ್ಮ ಕನ್ನಡಿಗ ಆಟೋರಾಜನ ಹೃದಯಪೂರ್ವಕ ವಂದನೆಗಳು. ಯಾಕೆ ಅಂದರೆ ನಾನು ಎಲ್ಲರಿಗೂ ಮೊದಲು ಹೇಳೋದಿಷ್ಟೇ, ನೀನು ಆಡೋ ಭಾಷೆನ ಮೊದಲು ಗೌರವಿಸು, ಅನ್ನ ತಿನ್ನೋ ರಾಜ್ಯಕ್ಕೆ ಒಂದು ಕೃತಜ್ಞತೆ ಸಲ್ಲಿಸು. ಯಾಕೆ ಅಂದರೆ ನಿನ್ನ ಭಾಷೆಯಲ್ಲಿ ಅಮ್ಮ ಹೊಟ್ಟೆ ಹಸಿ ಅಂದರೆ ಊಟ ಕೊಡಿಸ್ತಾರೆ, ಏನಲ್ಲ ಅಂದರೆ ಜಗಳಕ್ಕೆ ಬರ್ತಾರೆ, ತಪ್ಪಾಯ್ತಣ್ಣ ಅಂದರೆ ಬಿಟ್ಬಿಟ್ಟು ಹೊಂಟೋಯ್ತಾರೆ. ಇವತ್ತು ನಾವು ಎಲ್ಲಿಗ್ರಿ ಬನ್ನಿರಿ ಅಂತ ಅಂದ್ಬಿಟ್ಟು ಒಂದು 500 ರೂಪಾಯಿ ಸಂಪಾದನೆ ಮಾಡ್ತೀವಿ. ನಮ್ಮ ಹೆಂಗಸ್ರಿಗೆ ಮಲ್ಗೆವ ಮಸಾಲೆ ದೋಸೆ ಕೊಡಿಸ್ತೀವಿ, ನನ್ನ ಫ್ರೆಂಡ್ಗೆ 90 ಎಣ್ಣೆ ಹೊಡಿಸಿ ಟೀ ಕೊಡ್ತಿರ್ತೀವಿ. ನಾಳೆ ಸತ್ತೋಗೋಣ ಬರ್ರಿ ಅಂದರೆ, ಅಯ್ಯೋ ನೀನು ಹೋಗಪ್ಪ ನಮಗೆ ಇದಿಲ್ಲ, ಮಕ್ಕಳವ್ರೆ ಮರಿ ಅವರೇ ನೋಡ್ಕೊಂಬರ್ತೀನಿ ಅಂತಾರೆ. ಆದರೆ ಈ ನಮ್ಮ ಭಾಷೆ ಹಂಗಲ್ಲ. ನಾವು ಹುಡ್ತಾಗಲೇ ಅಮ್ಮ ಅಂತ ಬಂದಿದ್ದು. ಇವಾಗ ನಾವು ಇರ್ಬೇಕಾದ್ರೆ ನಿಮ್ಮ ಹತ್ರ ಮಾತಾಡಬೇಕು ಈ ಭಾಷೆಯಲ್ಲೇ ಮಾತಾಡ್ತಾ ಇರೋದು. ನಾವು ಸತ್ತ ಮೇಲೆ ಏನು ಬತ್ತು ಅಂತಾರಲ್ಲ, ನಮ್ಮ ಭಾಷೆ ನಮ್ಮ ಹಿಂದೆ ಬರ್ತೈತೆ. ನಮ್ಮ ಹೆಂಗಸ್ರು ಮಕ್ಕಳು ಬರೋಲ್ಲ, ಆತ್ಮೀಯರು ಬರಲ್ಲ, ನಮ್ಮ ಭಾಷೆ ಇದು ಬರ್ತದೆ. ಆದ್ದರಿಂದ ಕರ್ನಾಟಕ ಉಳಿಬೇಕು, ಕನ್ನಡ ಬೆಳಿಬೇಕು ಅಂದರೆ ನಿಜವಾದ ಕನ್ನಡಿಗರು ನಾವಾಗಿರಬೇಕು. ನಮ್ಮ ಅಪ್ಪನ ಅಪ್ಪ ಅನ್ನೋದಕ್ಕೆ ಪಕ್ಕದ ಮನೆಯ ಹತ್ರ ಕಾಸು ಇಸ್ಕೋಬಾರ್ದು, ಎದುರು ಮನೆಯ ಹತ್ರ ಪರ್ಮಿಷನ್ ಇಸ್ಕೋಬಾರ್ದು. ಯಾಕೆಂದರೆ ಎಲ್ಲ ಹೇಳ್ತಾರೆ ಮಾತೃಭಾಷೆ ಮಾತೃಭಾಷೆ. ಇಲ್ಲ, ನಾನು ಕಂಡಂಗೆ ಮಾತೃಭೂಮಿ ಪಿತೃಭಾಷೆ. ಇದೇನಪ್ಪ ಸಾಕ್ಷಿ ಅಂದರೆ, ಉದಾಹರಣೆಗೆ ಇವಾಗ ನಾನು ಕನ್ನಡದವನು, ನನಗೆ 3 ಜನ ಹೆಣ್ಮಕ್ಳವ್ರೆ. ಯಾರೋ ತೆಲುಗರೋ ತಮಿಳರೋ ಮುಸ್ಲಿಮ್ಸರೋ ಕರ್ಕೊಂಡೋಗಿ ಮದುವೆ ಆಗಿಬಿಟ್ರೆ, ಅವ್ರ ಮನೇಲಿ ಇಕ್ಕೊಂಡ್ರೆ ಆಂಧ್ರದಲ್ಲೋ ಮತ್ತು ಮಡ್ರಾಸಲ್ಲೋ ಇಕ್ಕೊಂಡ್ರೆ ಅವರಪ್ಪ ಯಾವ ಭಾಷೆ ಮಾತಾಡ್ತಾ ಇರ್ತಾನೆ, ಅವ್ರ ಮಕ್ಳಿಗೂ ನನ್ನ ಮೊಮ್ಮಕ್ಕಳು ಅದೇ ಭಾಷೆ ಮಾತಾಡ್ತಾರೆ. ಈಗ ನಾನು ಗೌಡ್ರನ್ನು, ನನ್ನ ಮಗ ಯಾರು ನನ್ನ ಅದೇ ತೆಲುಗವ್ರನ್ನೇ ತಮಿಳವ್ರನ್ನ ಕರ್ಕೊಬಂದು ನನ್ನ ಮನೆ ಕರ್ಕೊಬಂದರೆ ನಾವು ಯಾವ ಭಾಷೆ ಮಾತಾಡ್ತಾ ಇರ್ತೀವಿ ಆ ಭಾಷೆ ನಮ್ಮ ಮೊಮ್ಮಕ್ಕಳು ಮಾತಾಡ್ತಾರೆ. ಆದ್ದರಿಂದ ಮಾತೃಭೂಮಿ ಪಿತೃಭಾಷೆ. ನಮ್ಮ ಭಾಷೆನ ಉಳಿಬೇಕು ಅಂತ ಅಂದರೆ ಯಾವುದೋ ನವಂಬರ್ ಒಂದ್ಸತಿ ಸಾಲ ಹಾಕ್ಕೊಂಡು ಜೈ ಅನ್ನೋದಲ್ಲ, ತಲೆ ಮೇಲೆ ಹೊಡೆದು ಅಣ್ಣ ಅನ್ಸ್ಕೋಬಾರ್ದಲ್ಲ. ನಾವು ನಡ್ಕೊಳ್ಳೋರು ನಡವಳಿಕೆ ನೋಡಿ, ತೋರಿಸೋ ಪ್ರೀತಿ ನೋಡಿ, ಅವ್ರಿಗೆ ಹೊರ ರಾಜ್ಯದವ್ರಿಗೆ ಹೊರ ಭಾಷೆಯವ್ರಿಗೆ ನಮ್ಮ ಮೇಲೆ ಅಭಿಮಾನ ಬರಬೇಕು, ಆತ್ಮೀಯತೆ ಹುಟ್ಟಬೇಕು, ಆನಂದ ಆಗಬೇಕೇ ವಿನ ಅಸಹ್ಯ ಆಗಬಾರ್ದು. ಯಾಕೆ ಅಂದರೆ ತಮ್ಮ ಬಾಪ ಇಲ್ಲಿ ಅಂದರೆ ಹೇಳೋಣ ಗುರು ಅಂತಾರೆ. ಓಯ್ ಬರಲ್ಲೇ ಅಂದರೆ ಅಯ್ಯೋ ತಗಡು ನೀನೇ ಬರಲ್ಲೋ ಅಂತಾರೆ. ಪದ ಒಂದೇ, ಉಪಯೋಗಿಸೋ ರೀತಿ ಬೇರೆ. ಇವಾಗ ನಾವು ಯಾರಿಗಾನ ಏನೋ ಬಾರೋ ಅಂದರೆ 2 kg ದಪ್ಪ ಆಗಂಗಿದ್ರೆ ಹ್ಞೂ ಹಂಗೆ ಅನ್ನೋಣ. ಗೆಳೆಯ ತಮ್ಮ ಅಣ್ಣ ಅಂದಾಗ ಅರ್ಧ kg ಕಮ್ಮಿ ಆಗಂಗಿದ್ರೆ ಬೇಡ ಅಂತ ಅನ್ನೋಣ. ಇಲ್ಲಿ ಒಬ್ಬ ವ್ಯಕ್ತಿ ನಮ್ಮನ್ನು ಯಾವ ರೀತಿ ನೋಡಬೇಕು, ನಮ್ಮ ಯಾವ ರೀತಿ ಗೌರವ ಕೊಡಬೇಕಂತ ನಾವು ಅನ್ಕೋತೀವೋ ಬೇರೆಯವ್ರಿಗೂ ಅದೇ ರೀತಿ ಕೊಡಬೇಕು, ಅದೇ ಗೌರವ ಕೊಡಬೇಕು. ಉದಾಹರಣೆಗೆ ನಾನು ಇಲ್ಲಿ ನಿಂತಿರ್ತೀನಿ, ಅಣ್ಣ ಊಟ ಆಯ್ತಾ ಅಂತ ಒಂದು ಹುಡುಗ ಅಂದಾಗ, ತಮ್ಮ ಆಯ್ತಪ್ಪ ನಿಂದಾಯ್ತಾ ಏನು ಈ ಕಡೆ ಅಂತ ಅಂದರೆ ನಗ್ನಾಗ್ತಾ ಅವ್ನು ಮಾಳ್ನೆಗೆ ಕಾಪಿ ಆಯ್ತಾ ಅಂತಾನೆ. ಅವ್ನು ಊಟ ಆಯ್ತಾ ಅಂದಾಗ ಆಯ್ತಾ ಏನಾ ಈ ಕಡೆ ಅಂದರೆ ಮಾಳ್ನೆಗೆ ಇವ್ನಾರ ತಗಡು ನನ್ನ ಮಗ ಅಂದ್ಬಿಟ್ಟು ಆ ಕಡೆ ತಿರ್ಕೊಂಡು ಹೊಂಟೋಯ್ತಾನೆ. ಸರ್ ನಮ್ಮ ಭಾಷೆಯನ್ನು ಹೇಳಿದ್ನಲ್ಲ ಸರ್, ಏನಕ್ಕೆ ಗೌರವಿಸಬೇಕು, ಏನಕ್ಕೆ ಇದು ಮಾಡಬೇಕು ಅಂದರೆ ಯಾವ ಜನ್ಮದಲ್ಲಿ ನಾವು ಏನು ಪುಣ್ಯ ಮಾಡಿದ್ದೀವೋ ಏನೋ ಗೊತ್ತಿಲ್ಲ. ಯಾಕೆ ಅಂದರೆ ಇದಕ್ಕೆಲ್ಲ ನಾವು ಒಂದು ಸಾಕ್ಷಿ ಕೊಡ್ತೀನಿ ಸರ್. ನಾವು ಹೋದ ಜನ್ಮದಲ್ಲಿ ತಪ್ಪು ಮಾಡಿಲ್ಲ, ಪಾಪನೂ ಮಾಡಿಲ್ಲ. ಏನು ರೀ ಸಾಕ್ಷಿ ಅಂದರೆ, ನಮ್ಗೆ ಈ ಜನ್ಮದಲ್ಲಿ ಹೊಟ್ಟೆ ತುಂಬ ಊಟ ಕೊಟ್ಟವನೆ, ಮೈ ತುಂಬ ಬಟ್ಟೆ ಕೊಟ್ಟವನೆ, ಮಲ್ಕೊಳ್ಳೋಕ್ಕೆ ದೊಡ್ಡದೋ ಚಿಕ್ಕದೋ ಸ್ವಂತದೋ ಬಾಡಿಗೆದೋ ಒಂದು ಮನೆ ಕೊಟ್ಟವನೆ. ಇದಲ್ದಿರ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅನ್ನೋ ಒಂದು ಬಾಂಧವ್ಯನ್ನು ಇಕ್ಕವನೆ. ಇದಲ್ದಿರ ನಿಮ್ಮ ಜೋಬಲ್ಲಿ ಬೇರೆ 100 ರೂಪಾಯಿ ಇಟ್ಬಿಟ್ಟು ಹೋಗಪ್ಪ ನಿನ್ನ ಸ್ನೇಹಿತನಿಗರ್ಧ ಕಾಪಿ ಕೊಡಿಸು ಅನ್ನೋ ಒಂದು ತಾಕತ್ತು ಕೊಟ್ಟವನೆ ಅಂದರೆ ಹ್ಯಾಟ್ಸ್ ಅಲ್ವಾ ಸರ್. ಇವಾಗ ನೋಡಿ, ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವ್ರಿಗೆ ಕಣ್ಣಿದ್ರೆ ಕಾಲಿರಲ್ಲ, ಕಾಲಿದ್ರೆ ಕೈ ಇರಲ್ಲ, ಉಣ್ಣಾಕಿದ್ರೆ ಉಡಾಕಿರಲ್ಲ, ಉಡಾಕಿದ್ರೆ ಮಲ್ಗಾಕಿರಲ್ಲ. ಕೆಲವ್ರಿಗೆಲ್ಲ ಇರ್ತೈತೆ, ಉಣ್ಣಕ್ಕೆ ಉಡಕ್ಕೆಲ್ಲ ಇರ್ತೈತೆ. ಅಪ್ಪ ಅಮ್ಮ ಯಾರು ಅಂತಲೇ ಗೊತ್ತಿರಲ್ಲ, ಅಣ್ಣ ತಮ್ಮನ ಜೊತೆ ಕೂತ್ಕೊಂಡಾರ್ದ ಕಾಪಿ ಕುಡ್ದಿರಲ್ಲ. ನಾವು ಹಂಗಲ್ಲ, ಅಕ್ಕ ತಂಗಿ ಜುಟ್ಟಿಡ್ಕೊಂಡೇ ಕಿತ್ತಾಡ್ಬಿಟ್ಟಿದ್ದೀವಿ ಸರ್. ಆ ಗೊತ್ತಿಲ್ದಿರೋ ಜನ್ಮದಲ್ಲಿ ಪುಣ್ಯ ಮಾಡಿ ಇಷ್ಟೊಂದು ಚೆನ್ನಾಗಿ ಹುಟ್ಟಿರೋ ನಾವು ಗೊತ್ತಿರೋ ಜನ್ಮದಲ್ಲಿ ಯಾಕೆ ಸರ್ ಒಂಚೂರು ಮಾಡಬಾರ್ದು ಸರ್. ಜಾತಿ ಅಂತಾರಲ್ಲ ಸರ್, ನನಗೆ ಗೊತ್ತಿದ್ದಂಗೆ ಒಂದೇ ಒಂದು ಸರ್. ನಾವು ಸೇವಿಸೋ ಗಾಳಿನೂ ಒಂದೇ, ಕುಡಿಯೋ ನೀರು ಒಂದೇ, ನಿಂತಿರೋ ನೆಲನೂ ಒಂದೇ, ನಾವು ಸತ್ತಾಗ ಸುಡೋ ಅಂಥ ಅಗ್ನಿನೂ ಒಂದೇ. ಇದರಲ್ಲೆಲ್ಲಿ ಸರ್ 108 ಜಾತಿ ಸರ್. ನೀವು ನಮ್ಮ ಮನೆಗೆ ಬರ್ತೀರಲ್ವಾ, ಅಲ್ಲಿ ಹೇಳೋಣ ನೋಡಿರಿ, ನಾವು ಕನ್ನಡದವರು, ತೆಲುಗವರು, ತಮಿಳವರು, ಮುಸ್ಲಿಮ್ಸವರು ನಮ್ಮ ಮನೆ ಕಾಫಿ ಕುಡಿತೀರಾ, ನಮ್ಮ ಮನೆ ಊಟ ಮಾಡ್ತೀರಾ ಅಂತ ಅಲ್ಲಿ ನಿಮಗೆ ಸೇರಿರು ಸರ್. ಇಲ್ಲಿ ಹೊರಗಡೆ ಬಂದಾಗ ಕ್ಯಾಂಟೀನಲ್ಲಿ ಕಾಫಿ ಕುಡಿತೀವಿ, ಹೋಟ್ಲಲ್ಲಿ ಊಟ ಮಾಡ್ತೀವಿ. ಇಲ್ಲ ಸರ್, ಮೊದಲು ನಾವು ಒಂದು ಆತ್ಮೀಯತೆ ಇರುವ ಮನುಷ್ಯತ್ವ ಇರೋ ಒಳ್ಳೆ ಮನುಷ್ಯರು, ಹಾಗೂ ನಾವು ಭಾರತೀಯರು. ಭಾರತ ನನ್ನ ಊರು, ಕರ್ನಾಟಕ ನನ್ನ ಮನೆ. ಊರನ್ನ ಗೌರವಿಸೋಣ, ಮನೆನ ಪ್ರೀತಿಸೋಣ. ಏನಕ್ಕೆ ಊರನ್ನ ಗೌರವಿಸಬೇಕು ಅಂದರೆ ಇಲ್ಲಿ
ಭಾರತದಿಂದ ಆಚೆ ಎಲ್ಲ ಕರ್ನಾಟಕ ಇರೋದು, ಭಾರತದ ಒಳಗಡೆ ಕರ್ನಾಟಕ ಇರೋದು. ನಾವು ಊರಿಗೆ ಬೆಂಕಿ ಇಕ್ಬಿಟ್ಟು ಮನೆ ಚೆನ್ನಾಗಿರೋ ಅನ್ನೋದಕ್ಕಲ್ಲ, ಊರು ನೆಮ್ಮದಿಯಾಗಿದ್ದರೆ ನಮ್ಮ ಮನೆ ಶಾಂತಿಯಾಗಿರ್ತದೆ. ಈಗ ಉದಾಹರಣೆಗೆ ಊರಲ್ಲಿ ಮೂರು ಮನೆ ಇದ್ದರೆ ನಿಮ್ಮ ಮನೆ ಉಪ್ಪು ಕೊಡ್ತೀರಾ, ಅವ್ರ ಮನೆ ಹುಣ್ಸೆಹಣ್ಣು ಕೊಡ್ತಾರೆ, ಇವ್ರ ಮನೆ ನೀರು ಕೊಡ್ತಾರೆ. ನಾವು ಊರಿಂದ ಅರ್ಜೆಂಟಾಗಿ ಬಂದು ಅನ್ನ ಮಾಡಿ ಗೊಚ್ಚಿಚ್ಕೊಂಡು ಊಟ ಮಾಡ್ಬಿಡ್ಬೋದು. ಹೇಳಿದ್ನಲ್ಲ, ಊರಿಗೆ ಬೆಂಕಿ ಇಕ್ಬಿಟ್ಟು ಮನೆ ಚೆನ್ನಾಗಿರೋ ಅನ್ನೋದಕ್ಕೆ ಭಾರತದಿಂದ ಆಚೆ ಎಲ್ಲ ಕರ್ನಾಟಕ ಇರೋದು, ಭಾರತದ ಒಳಗಡೆ. ನಾವು ಪರಭಾಷೆ ವಿರೋಧಿಗಳಲ್ಲ, ಪರ ಸಂಸ್ಕೃತಿ ವಿರೋಧಿ. 4 ಗೋಡೆ ಮಧ್ಯ ಇರಬೇಕಾಗಿರೋದು, ಎತ್ತು ತಾಯಿ ನೋಡಬೇಕಾಗಿರೋದು, ಕಟ್ಕೊಂಡು ಗಂಡ ನೋಡಿಬಿಡೋದು, 4 ಜನದ ಮಧ್ಯೆ ತತ್ತಾರಲ್ಲ, ಅದಕ್ಕೆ ವಿರೋಧಿ. ಯಾಕೆಂದರೆ ಅವ್ರ ಊರುಗಳಲ್ಲಿ ಬೀಚ್ ಐತೆ, ಬಿಚ್ಕೊಂಡು ಓಡಾಡಲಿ. ನಮ್ಮೂರಲ್ಲಿ ಕೆರೆ ಐತೆ, ದಯವಿಟ್ಟು ಬರಲಿ. ನಾವು ಕರ್ನಾಟಕದ ಜನ ವಿಶೇಷತೆ, ಮಂಡಿಯಿಂದ ಕೆಳಗಿರೋರಿಗೆ ಹಿಂಗೆ ಅಂತೀವಿ, ಮಂಡಿಯಿಂದ ಮೇಲೆ ಬರೋರ್ಗೆ ಹಿಂಗೆ ಅಂತೀವಿ. ನಮ್ಮ ಕೈಲಿ ಹಿಂಗೆ ಅನ್ಸ್ಕೋಬೇಡಿ, ಹಿಂಗೆ ಅನ್ಸ್ಕೊಳ್ಳಿ. ಯಾಕೆ ಅಂದರೆ 500 ಕೊಡೋ ಚಪ್ಪಲಿನ ಕಾಲ್ಗೆ ಹಾಕೋತೀವಿ, 50 ರೂಪಾಯಿ ಕೊಡೋ ಟೋಪಿನ ತಲೆಗೆ ಹಾಕೋತೀವಿ, 5 ರೂಪಾಯಿ ಕೊಡೋ ದಾರನ ಕತ್ಗೆ ಹಾಕೋತೀವಿ. ಸೌಂದರ್ಯ ಮುಚ್ಕೊಂಡಿದ್ರೆ ಅದು ಒಂದು ಪ್ರಕೃತಿ, ಬಿಚ್ಕೊಂಬರೋದು ವಿಕೃತಿ. ನಮ್ಮಲ್ಲಿ ವಿಕೃತಿಗೆ ಬೆಲೆ ಇಲ್ಲ, ಪ್ರಕೃತಿಗೆ ಬೆಲೆ ಐತೆ. ಅದರಿಂದ ಡ್ರೈವರ್ಸು ಕೆಟ್ಟವರು ಅಂತಾರೆ. ಹಾಂ ಅಣ್ಣ, ನಾನು ಅದರಿಂದನೇ ಇವಾಗ, ಯಾಕೆ ಅಂದರೆ ಒಂದು ವಿಧ ಅಂದಮೇಲೆ, ಒಂದು ಉದ್ಯೋಗ ಅಂದಮೇಲೆ ಎಲ್ಲ ಥರ ಇರ್ತೈತೆ. 1 kg ಅಕ್ಕಿ ತೊಗೊಂಡ್ರೆ 4 ಕಲ್ಲಿರುತ್ತೆ, ಒಂದು ಹಣ್ಣು ತೊಗೊಂಡ್ರೆ 3 ಬೀಜ ಬರುತ್ತೆ. ಕಲ್ಲೈತೆ ಅಂತ ಅಕ್ಕಿ ಎಸೆಯಲ್ಲ, ಬೀಜ ಐತೆ ಅಂತ ಹಣ್ಣು ಬಿಸಾಕಲ್ಲ. ಉದಾಹರಣೆಗೆ ಇದೇನು ಅಂದರೆ ನಮ್ಮದೆಲ್ಲ ತಪ್ಪು, ಪ್ರಕೃತಿದು ತಪ್ಪು. ಇವಾಗ ಉದಾಹರಣೆಗೆ ನಾನು, ನೀವು, ಇವರು ಒಂದೇ ತಾಯಿ ಮಕ್ಕಳು, ಒಂದೇ ತಂದೆ ಮಕ್ಕಳು. ನಮ್ಮಪ್ಪನೇ ನಮಗೆ ಒಂದು ಹೆಸರಿಕ್ಕಿರಲ್ಲ, ರಮೇಶ, ಸುರೇಶ, ವೆಂಕಟೇಶ ಅಂತ ಇಕ್ಕಿರ್ತಾರೆ. ದೊಡ್ಡವ್ರು ನೋಡಿದ್ರೆ ಪಂಚೆ ಹಾಕೊಂಡು ಶರ್ಟ್ ಹಾಕಿರ್ತಾರೆ, ಎರಡನೇ ನೋಡಿದ್ರೆ ಜುಬ್ಬ ಪೈಜಾಮ ಹಾಕಿರ್ತಾರೆ, ಮೂರನೇ ನೋಡಿದ್ರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕಿರ್ತಾರೆ. ದೊಡ್ಡವನಿಗೆ ಇಟ್ಟು ಸೊಪ್ಪು ಸಾರು ಇಷ್ಟ, ಎರಡವನಿಗೆ ಮಾಂಸ ಮಡ್ಡಿ ಇಷ್ಟ, ಮೂರನೇನು ರಾಘವೇಂದ್ರ ಸ್ವಾಮಿ ಭಕ್ತ ಆಗ್ಬಿಟ್ಟು ಫುಲ್ ಚಾರು ಇಷ್ಟ. ನೋಡಿ, ಒಬ್ಬ ಅಪ್ಪನ ಗುಟ್ಟಿರಾನೆ, ಒಂದು ಊಟ ಮಾಡಲಿಲ್ಲ, ಒಂದು ಹೆಸ್ರು ಕೊಡಲಿಲ್ಲ, ಒಂದೇ ಥರ ಬಟ್ಟೆ ಹಾಕ್ಕೊಳ್ಳಿಲ್ಲ. ಇನ್ನು ಪಕ್ಕದ ಮನೇನು ಗುಟ್ಟಿರೋರು ಹೆಂಗಿರ್ತಾರೆ ಸರ್? ಇವಾಗ ದೇವೇಗೌಡರಾಗಿ ಪ್ರಧಾನಮಂತ್ರಿ ಆದರು ಅಂದ್ಬಿಟ್ಟು ನಾನು ಗೌಡ ನನ್ನ ಮುಖ್ಯಮಂತ್ರಿ ಮಾಡಯ್ಯ ಅನ್ನೋದು ಸರಿ ಇಲ್ಲ. ನಾವು ಹೆಂಗೆ, ನಮ್ಮಿಂದ ಹೆಂಗೆ ಅಂದರೆ ದೊಡ್ಡವ್ರು ಒಂದು ಮಾತು ಹೇಳೋರೆ, ತಮ್ಮ ನಿನ್ನ ಜೀವನ 100 ರೂಪಾಯಿ ಲೋಟ್ ಇದ್ದಂಗೆ. ಆ 100 ರೂಪಾಯಿ ತೊಗೊಂಡೋಗಿ ನೀನು ಹೆಂಡತಿ ಕೈಲೋ ನಿಮ್ಮ ಅಮ್ಮನ ಕೈಲೋ ಕೊಟ್ಟರೆ ಅಕ್ಕಿನೋ ರಾಗಿನೋ ತಗೊಬಂದು ಮನೇಲಿ ಅಡುಗೆ ಮಾಡಿ ಊಟ ಮಾಡೋಕ್ಕಾಯ್ತದೆ. ನಿಮ್ಮ ಮನೆಯವ್ರನ್ನೆಲ್ಲ ಯಾವುದಾನ ಒಂದು ಒಳ್ಳೆ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ ಹೂವು, ಹಣ್ಣು, ಕಡ್ಡಿ, ಕರ್ಪೂರ ತೊಗೊಂಡು ಪೂಜೆ ಮಾಡ್ಸೋಕ್ಕಾಯ್ತದೆ. ಒಬ್ಬ ಫ್ರೆಂಡ್ ಜೊತೆ ಬಾರ್ಗೆ ಹೋಗಿ ಕೂತ್ಕೊಂಡ್ರೆ 90 ಎಣ್ಣೆ ಹೊಡೆಯೋಕ್ಕಾಯ್ತದೆ. ಖರ್ಚು ಮಾಡೋ ದುಡ್ಡು, ಖರ್ಚು ಮಾಡೋ ಬುದ್ಧಿ ಎಲ್ಲ ನಿನ್ನ ಹತ್ರನೇ ಐತೆ, ಹೆಂಗೆ ಬೇಕಾದ್ರೂ ಉಪಯೋಗಿಸ್ಕೊ. ನಾನು ಈ ನಿಮ್ಮ ಟಿ ವಿ ಬಗ್ಗೆ ನಾನು ಇದರಲ್ಲೆಲ್ಲ ನೋಡಿದ್ದೆ, ತುಂಬಾ ಕೇಳಿದೆ. ನೇರ ನುಡಿ ದಿಟ್ಟ ಅಂತಾರಲ್ಲ, ಅವರೆಲ್ಲ ಹೇಳ್ಕೊಂಡು ಮಾಡ್ತಾರೆ. ನೀವು ಹೇಳ್ತೀರಾ ಮಾಡ್ತಿದ್ದೀರಾ, ಸುಮಾರು ಕಡೆ ಹೇಳಿ, ತುಂಬ ಒಳ್ಳೆ ಅಭಿಪ್ರಾಯ ಐತೆ. ಏನಿದೆ ಅದನ್ನು ತೋರಿಸೋದಾಯ್ತಲ್ವ, ಅದಕ್ಕೆ ನಿಮಗೊಂದು ಧನ್ಯವಾದಗಳು ಹಾಗೂ ಕೃತಜ್ಞತೆ ಸರ್.